ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಹಾಕುವಂಥ ಒಂದು ಹೊಸ ರೀತಿಯಾಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಹಾಗೆ ನೋಡಿ, ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. 6 ದಾರನ ಸಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಎರಡು ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲಿ ನೋಡಿ ಅದ್ರ ಪಕ್ಕದಲ್ಲೇ ಹೋಗಬೇಕು, ತುಂಬ ದೂರ ಮಾಡಬಾರ್ದು. ಅದ್ರ ಪಕ್ಕದಲ್ಲೇ ಹೋಗಿಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಫಸ್ಟ್ 2 ಒಂದು ಮಾಡ್ಕೋಬೇಕು, ಮತ್ತು ಈ 2 ಒಂದು ಮಾಡ್ಕೋಬೇಕು. ನೋಡಿ, ಈಗ 3 ಚೈನನ್ನು ಹಾಕೋಣ. 3 ಚೈನನ್ನು ಹಾಕ್ಕೊಂಡು ಇಲ್ಲೇನು 2 ಚೈನು ಮತ್ತು ಒಂದು ಕಂಬ ಇದೆ ಅಲ್ವಾ, ಅದ್ರ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ. ಇಲ್ಲಿ ಆ ಗ್ಯಾಪಲ್ಲಿ ಹೋಗಿಬಿಟ್ಟು ದಾರನ ಎಳ್ಕೊಂಡು ಬಂದು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಒಂದು ಪಿಕಾಟ್ ಆಗುತ್ತೆ ನೋಡಿ, ಸ್ಮಾಲ್ ಪಿಕಾಟ್ ಬರುತ್ತೆ. ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕೋಣ. ನೋಡಿ, ಈ ರೀತಿ 3 ಚೈನನ್ನು ಹಾಕ್ಕೊಂಡು ಇಲ್ಲಿ ಮತ್ತೆ ಅದೇ ಸೇಮ್ ಗ್ಯಾಪಲ್ಲೇ ಫಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಗ್ಯಾಪಲ್ಲೇ ಮತ್ತೆ ಲಾಕ್ ಮಾಡ್ಕೋಬೇಕು. ಆವಾಗ ಈ ರೀತಿಯಾಗಿ ಒಂದು ಸ್ವಲ್ಪ ದೊಡ್ಡದಾಗಿ ಪಿಕಾಟ್ ಬರುತ್ತೆ. ಅದಾದಮೇಲೆ 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಈ ರೀತಿಯಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ತುಂಬ ಎಳೆದ್ಬಿಟ್ಟು ಡಬಲ್ ಕ್ರೋಶನ ಮಾಡಬೇಡಿ, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಂಡು ಅದ್ರ ಪಕ್ಕದಲ್ಲೇ ಹೋಗಿಬಿಟ್ಟು ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, 2 ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕೋಣ. 3 ಚೈನನ್ನು ಹಾಕ್ಕೊಂಡು ಈಗ ಈ 2 ನಡುವೆ ಕಂಬಗಳ ನಡುವೆ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಅದೇ ರೀತಿ ಮತ್ತೆ 3 ಚೈನನ್ನು ಹಾಕೋಣ. ನೋಡಿ, 3 ಚೈನನ್ನು ಹಾಕ್ಕೊಂಡು ಸೇಮ್ ಅದೇ ಗ್ಯಾಪಲ್ಲೇ ಮತ್ತೆ ಲಾಕ್ ಮಾಡ್ಕೋಬೇಕು. ಫಸ್ಟು ಒಂದು ಪಿಕಾಟ್ ಮಾಡ್ಕೊಳಕ್ಕೆ ಗ್ಯಾಪ್ ಮಾಡ್ಕೊಂಡಿರ್ತೀವಲ್ಲ ಅದೇ ಗ್ಯಾಪಲ್ಲೇ ಮತ್ತೆ ಇನ್ನೂ ಒಂದು ಸರಿ 3 ಚೈನನ್ನು ಹಾಕ್ಕೊಂಡು ಅದೇ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ ಬೇಸ್ ಲೈನು. ಅದಾದಮೇಲೆ 2 ಚೈನನ್ನು ಹಾಕ್ಕೋಬೇಕು. 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಅದೇ ರೀತಿ 2 ಕಂಬಗಳನ್ನ ಮಾಡ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಟ್ಬಿಟ್ಟು ಫಸ್ಟ್ 2 ಮತ್ತೆ 2 ಒಂದು ಮಾಡ್ಕೋಬೇಕು. ಅದಾದಮೇಲೆ ಮತ್ತೊಂದು ಕಂಬ ಅದ್ರ ಪಕ್ಕದಲ್ಲೇ ಮಾಡ್ಕೋಬೇಕು. ಡಿಸೈನ್ ಇಷ್ಟೇ, ಅದೇ ರೀತಿಯಾಗಿ ಮಾಡ್ಕೊತ ಹೋಗಬೇಕು. 2 ಕಂಬ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ನೋಡಿ 2 ಕಂಬಗಳ ನಡುವೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಅದೇ ರೀತಿಯಾಗಿ ಮತ್ತೆ 3 ಚೈನನ್ನು ಹಾಕೋಬೇಕು. ನೋಡಿ, 3 ಚೈನನ್ನು ಹಾಕ್ಕೊಂಡು ಮತ್ತೆ ಸೇಮ್ ಗ್ಯಾಪಲ್ಲೇ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ದೊಡ್ಡ ಸೈಜಲ್ಲಿ ಪಿಕಾಟ್ ಬರುತ್ತೆ. ಸ್ವಲ್ಪ ಡಿಫ್ರೆಂಟ್ ಲುಕ್ಕಲ್ಲಿ ಹೊಸ ರೀತಿಯಲ್ಲಿ ಬರುತ್ತೆ ನೋಡಿ ಡಿಸೈನು. ಅದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಬೇಸ್ ಲೈನ್ ಅದೇ ರೀತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಮತ್ತು 2 ಚೈನನ್ನು ಹಾಕ್ಕೊಂಡು ಕ್ರೋಶ ಮೇಲೆ ಒಂದೇ ಸರಿ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಈ ಕಂಬಗಳ ನಡುವೆ 2 ಕಂಬ ಆದಮೇಲೆ ಪಿಕಾಟ್ ಇರುತ್ತಲ್ಲ ಅದಕ್ಕೆ ಡಿಸ್ಟೆನ್ಸ್ ಮಾತ್ರ ಸೇಮ್ ಆಗಿರಬೇಕು. ಒಂದು ದೊಡ್ಡದು ಒಂದು ಚಿಕ್ಕದು ಈ ರೀತಿ ಆಗಬಾರ್ದು. ಅದಾದಮೇಲೆ 3 ಚೈನನ್ನು ಹಾಕ್ಕೋಬೇಕು. 2 ಕಂಬ ಆದಮೇಲೆ 3 ಚೈನನ್ನು ಹಾಕ್ಕೊಂಡು 2 ಕಂಬಗಳ ನಡುವೆ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ಪ್ರತಿ 2 ಕಂಬಗಳ ಮೇಲೆ ಪಿಕಾಟ್ ಬರುತ್ತೆ. 2 ಸಾರಿ ನಾವು 3 ಚೈನನ್ನು ಹಾಕ್ಕೊಂಡು ಪಿಕಾಟನ್ನು ಮಾಡ್ಕೋಬೇಕು. ಮತ್ತೆ 2 ಚೈನನ್ನು ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶಗಳು 2 ಡಬಲ್ ಕ್ರೋಶ, 3 ಚೈನ್ ಪಿಕಾಟ್, ಮತ್ತು 3 ಚೈನ್ ಒಂದು ಪಿಕಾಟ್. ಸೇಮ್ ಗ್ಯಾಪಲ್ಲಿ 2 ಸಾರಿ ನಾವು 3 ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕ್ಕೊಂಡಾದಮೇಲೆ 2 ಕಂಬಗಳ ನಡುವೆ ಹೋಗಿಬಿಟ್ಟು ಈ ರೀತಿಯಾಗಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕೋಬೇಕು. ಅದೇ ರೀತಿ ನಾನು ಪೂರ್ತಿ ಸಾರಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ ಡಿಸೈನ್. ಅದು ಹತ್ರದಿಂದ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಡಿಸೈನು. ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಬೇಕು ಅಂದರೆ ನೀವು ಇದೇ ಸೀರೆ ಇದೇ ಡಿಸೈನ್ಗೆ ನಾವು ಸ್ಟಾಪ್ ಮಾಡಿಕೊಂಡು ಕುಚ್ಚನ್ನು ಸಹ ಕಟ್ಕೋಬೋದು. ಒಂದು 3 ಪಿಕಾಟನ್ನು ಬಿಟ್ಬಿಟ್ಟು ಕುಚ್ಚು ಬೇಕು ಅನ್ನೋದಾದರೆ ಕುಚ್ಚನ್ನು ಸಹ ಕಟ್ಕೋಬೋದು. ಮತ್ತು ಹಾಗೆ
ಕುಚ್ಚು ಬೇಡ ಅನ್ನೋದಾದರೆ ಹಾಗೇನೂ ಬಿಡ್ಬೋದು, ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನು ಇನ್ನೂ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ ಹಾಕೋದಕ್ಕೆ ನಾನಿಲ್ಲಿ ಬಾರ್ಡರ್ ಕಲರಲ್ಲಿರೋ ಥ್ರೆಡನ್ನು ತೊಗೊಂಡಿದ್ದೀನಿ. ನೋಡಿ ಇಲ್ಲೇನು 2 ಚೈನ್ ಇದೆ ಅಲ್ಲ, ಅಲ್ಲಿ ಲಾಸ್ಟ್ ಮೇಲ್ಗಡೆ 2ನೇ ಚೈನ್ ಇರುತ್ತಲ್ಲ, ಅಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶಾಯಿಂದ. ಅದಾದಮೇಲೆ 1 2 3 ಚೈನನ್ನು ಹಾಕ್ಕೊಂಡು ಈಗ ನೋಡಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲಿ 2 ಚೈನ್ ಇದೆ ಅಲ್ವಾ, ಅಲ್ಲಿಗೆ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡೆ, ಡಬಲ್ ಕ್ರೋಶ ಆಯಿತು ನೋಡಿ. ಈಗ ಅದೇ ರೀತಿ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು 2 ಕಂಬಗಳ ನಡುವೆ ಗ್ಯಾಪ್ ಇದೆ ಅಲ್ಲ, ಡಬಲ್ ಕ್ರೋಶ ಕಂಬದ ನಡುವೆ ಅಲ್ಲಿಗೆ ಲಾಕ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ನೋಡಿ 2 ಕಂಬಗಳ ನಡುವೆ ಗ್ಯಾಪ್ ಇದೆ ಅಲ್ಲ, ಅದೇ ಗ್ಯಾಪಲ್ಲೇ ಮತ್ತೆ ಲಾಕ್ ಮಾಡ್ಕೋಬೇಕು. ಕೆಳಗಡೆ ಸ್ಟೆಪ್ಪಲ್ಲಿ ನಾವು ಯಾವ ರೀತಿಯಾಗಿ ಪಿಕಾಟ್ಸ್ಗಳನ್ನ ಮಾಡ್ಕೊಂಡ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೋಬೇಕು. ಈ ಸ್ಮಾಲ್ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 2 ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು 2 ಚೈನ್ ಗ್ಯಾಪಿಗೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡೆ. ಅದಾದಮೇಲೆ ಪಿಕಾಟ್ನ ಮಾಡ್ಕೋಬೇಕು. 3 ಚೈನನ್ನು ಹಾಕ್ಕೊಂಡು 2 ನಡುವೆ ಕಂಬಗಳ ನಡುವೆ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ಮತ್ತೆ 2 ಅದೇ ಗ್ಯಾಪಲ್ಲೇ ಮತ್ತೆ ಒಂದು ಪಿಕಾಟ್ನ ಮಾಡ್ಕೋಬೇಕು. ಸಾಮಾನ್ಯವಾಗಿ ಒಂದೇ ಸರಿ ನಾವು ಪಿಕಾಟ್ನ ಮಾಡ್ಕೊತಾ ಇದ್ವಲ್ವ, ಅದೇ ರೀತಿ ನಾನಿಲ್ಲಿ ಒಂದು ಸರಿ ಮಾಡಲಾರ್ದೆ ಒಂದೇ ಗ್ಯಾಪಲ್ಲಿ 2 ಸರಿ ಪಿಕಾಟ್ನ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡೆ. ಮತ್ತು ಕ್ರೋಶ ಮೇಲೆ ದಾರ ತಗೊಂಡು ಅದೇ ರೀತಿ ಮತ್ತು 2 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು 2 ಚೈನ್ ಗ್ಯಾಪಲ್ಲಿ. 2 ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕ್ಕೋಬೇಕು. ಡಿಸೈನ್ ಇದೇ ರೀತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಕುಚ್ಚು ಬೇಡ ಅನ್ನೋದಾದರೆ ಪ್ರತಿ ಗ್ಯಾಪಲ್ಲೂ ನಾವು ಬೀಡನ್ನು ಹಾಕ್ಕೊತ ಹೋಗೋದು. ಈಗ ನೋಡಿ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ಅಂದರೆ ನಾನು ಡಿಸೈನ್ ಒಂದು ಸ್ವಲ್ಪ ಮಧ್ಯದಲ್ಲಿ ಕುಚ್ಚು ಬರುತ್ತೆ, ಹಾಗಾಗಿ ಇದೇ ರೀತಿ ಇನ್ನೊಂದು ಬೀಡ ಆದಮೇಲೆ ಇನ್ನೊಂದು ಪಿಕಾಟ್ ಮಾಡಿಕೊಂಡು ಆಮೇಲೆ ಕುಚ್ಚಿಗೆ ಪ್ಲೇಸನ್ನು ಬಿಟ್ಕೋಬೇಕಾಗುತ್ತೆ. ನೋಡಿ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ 2 ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಒಂದು ಮಾಡಿಕೊಂಡೆ. ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶ. ನೋಡಿ 2 ಡಬಲ್ ಕ್ರೋಶ ಆದಮೇಲೆ 3 ಚೈನನ್ನು ಹಾಕ್ಕೊಂಡು ಪಿಕಾಟ್ ಮಾಡ್ಕೋಬೇಕು 2 ಕಂಬಗಳ ನಡುವೆ. ಈ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಡು ಬಂದು ಲಾಕ್ ಮಾಡ್ಕೋಬೇಕು. ಮತ್ತೆ ಅದೇ ರೀತಿ 3 ಚೈನನ್ನು ಹಾಕ್ಕೊಂಡು ಸೇಮ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ. ಅದಾದಮೇಲೆ ಇಲ್ಲಿ ಕುಚ್ಚು ಕಟ್ಕೊಳೋದಕ್ಕೋಸ್ಕರ ನಾವಿವಾಗ 2 ಚೈನನ್ನು ಹಾಕ್ಕೋಬೇಕು. ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶ. ಬೇಸ್ ಲೈನ್ ನಾವು ಯಾವ ರೀತಿಯಾಗಿ ಹಾಕ್ಕೊಂಡ್ವಲ್ಲ ಪಿಕಾಟ್ಸು ಡಬಲ್ ಕ್ರೋಶ, ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ. ಆದರೆ ಇಲ್ಲಿ ಬೀಡ್ಸ್ ಬರುತ್ತೆ ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ 2 ಚೈನನ್ನು ಹಾಕ್ಕೋಬೇಕಾಗತ್ತೆ. 3 ಬೀಡ್ ಆದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು ಸೇಮ್ ಗ್ಯಾಪಲ್ಲೇ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ನೋಡಿ ಡಿಸೈನು. 3 ಬೀಡ್ಸ್ ಆದಮೇಲೆ ಒಂದು ಕುಚ್ಚು ಬರುತ್ತೆ. ನಿಮಗೆ ಕುಚ್ಚು ಬೇಡ ಅನ್ನೋದಾದರೆ ಅಲ್ಲೂ ಸಹ ಬೀಡನ್ನು ಹಾಕ್ಕೊಂಡು ಡಿಸೈನ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೋದು. ಈಗ ನೋಡಿ ಮತ್ತೆ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಕ್ರೋಶ ಮೇಲೆ ದಾರ ತಗೊಂಡು ಇಲ್ಲಿ 2 ಚೈನ್ ಗ್ಯಾಪಲ್ಲಿ ಮತ್ತೆ ಅದೇ ರೀತಿ 2 ಡಬಲ್ ಕ್ರೋಶ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಹಾಗೆ ಕುಚ್ಚನ್ನು ಸಹ ಕಟ್ಬಿಟ್ಟು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಕಂಪ್ಲೀಟ್ ಆದಮೇಲೆ ಅಂತೂ ಅದ್ರ ಲುಕ್ಕು ಕಲರ್ ಕಾಂಬಿನೇಷನ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ಇದೇ ರೀತಿ ನಾನು ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ ಪೂರ್ತಿ ಸ್ಯಾರಿಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಂದಿದೆ. ಕುಚ್ಚು ಅಷ್ಟೇ ನೋಡಿ, ಬೇಬಿ ಕುಚ್ಚು ತುಂಬ ಪುಟ್ಪುಟಾಣಿಯಾಗಿರೋ ಕುಚ್ಚನ್ನು ಕಟ್ಕೊಂಡ್ರೆ
ತುಂಬಾ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಬರುತ್ತೆ, ನೋಡಲಿಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ರೀತಿಯಾಗಿರೋಂಥ ಡಿಸೈನ್ಸ್ ಅಂದರೆ ಇಷ್ಟ. ನಿಮ್ಗೆ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಡಿಸೈನ್ಗೆ ನಾವು 400ಇಂದ 500ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.